6 ತಿಂಗಳು ಬರೋದು 3 ತಿಂಗಳು ಸತ್ತೋಗ್ತೀವಿ. ಹೀಗೆಯಿಂದ ನೋಡ್ರಿ, ನೀವು ಸುಳ್ಳು ಹೇಳಲ್ಲ, ತೊಗೊಳ್ಳಿ ಇವರೇ. ಬಾಗ್ಲೇಬಾರ್ದು ಯಾರು ಗೊತ್ತಾ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ದಕ್ಕೆ ಪ್ರಪಂಚ ಈ ಥರ ಆಗ್ತಾ ಇರೋ. ಕುಂತ್ಕೊಂಡ್ರೆ ಕುಂತ್ಕೋಬೇಕು, ಗಂಡ ಎದ್ದಳು ಅಂದರೆ ಎದ್ದಳ್ಬೇಕು. ಎಷ್ಟು ಕಟ್ಟೋಕ್ಕಾಗ್ತೈತೆ ಅದರಲ್ಲಿ? ಅವ್ನು ಬಂದಿರೋದ್ರಲ್ಲಿ ನಾನು ಅವನಿಗೆ ಕಟ್ಟಬೇಕಾಯ್ತದೆ ಟ್ಯಾಕ್ಸ. ಅಷ್ಟೇ, ತಣ್ಣೀರು ಕುಟ್ಕೊಂಡು ಮನೆಕೋಬೇಕು ಮನೇಲಿ. ಫೋನ್ಪೇ ಕೇಳಿದ್ರೆ ಅದು ತಗೊಳಲ್ಲ ಅಂದರು. ದುಡ್ಡು ತಗೊಂಬನ್ನಿ, ಐಟಮ್ ತೊಗೊಂಡೋಗಿ ಅಂದರು. ರೂಪಾಯಿ ಆಗೈತೆ, 693 ರೂಪಾಯಿ. ಅಮ್ಮ, ಇದರಲ್ಲಿ ನಿಮ್ಗೆ ಅಸಲು ಎಷ್ಟು, ಬಂಡವಾಳ ಎಷ್ಟಿರುತ್ತೆ ಇದರಲ್ಲಿ? ಇದರಲ್ಲಿ ಅಷ್ಟೇನ ಲಾಭ ಏನು ಸಿಕ್ಕಲ್ಲಮ್ಮ, ನಮ್ಗೇನು ಸಿಗ್ತೈತಮ್ಮ ಅದರಲ್ಲಿ. ಮನೇಲಿ ನಾವು ಕುಂತ್ಕೋಬೇಕು, ನಮಗೂ 71 ವರ್ಷ ವಯಸ್ಸಾಗದೆ. ಮನೇಲಿ ಕುಂತ್ಕೊಂಡ್ರೆ 28 ಕಾಯಿಲೆ ನಮಗೆ, ಶುಗರು, BP, ಮಂಡಿ ನೋವು ಎಲ್ಲ ಐತೆ ನಮಗೆ. ಅದಕ್ಕೆ ಮನೇಲಿ ಕುಂತ್ಕೊಂಡ್ರೆ 4 ಕಡೆ ಗೋಡೆ ನೋಡ್ಕೊಂಡು ಕುಂತ್ಕೊಂಡ್ರೆ 6 ತಿಂಗಳು ಬರೋದು 3 ತಿಂಗಳು ಸತ್ತೋಗ್ತೀವಿ. ಅಯ್ಯೋ ಬಿಡ್ತು ಅನ್ನಿ. ಅಲ್ಲ ಹೇಳಿದ್ದು ನಾನು, ಅದ್ರಿಂದ ನಿಮಗೆ ಅಂತಲ್ಲ, ನಾನು ಯಾರಿಗೆ ಹೇಳ್ಬೇಕಾದ್ರೂ ಹಂಗೇನೆ. ನಾವು ಅಂಗಡಿ ಕುಂತ್ಕೊಂಡ್ರೆ ಜನಗಳು ನೋಡ್ಬಿಟ್ಟು ಒಂಥರ ಎಷ್ಟೇ ಬೇಜಾರ ಇದ್ರೆ ನಮಗೆ ಬೇಜಾರ ಹೊಂಟೋಗ್ತೈತೆ. ಕರೆಕ್ಟ್ ಅಮ್ಮ, ಹೌದು ಅಮ್ಮ. ಈಗ ಈ ವ್ಯಾಪಾರಸ್ಥರಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಒಂದು ನೋಟಿಸ್ ಏನೋ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆ ಥರ ಆದರೆ ಎಷ್ಟು ಕಷ್ಟ ಏನಮ್ಮ. ಇವಾಗ ಈ ವ್ಯಾಪಾರದಲ್ಲಿ ನಾವು ಏನು ಕಟ್ಟೋಕ್ಕಾಯ್ತದಮ್ಮ? ಬೆಳಗ್ಗೆಯಿಂದ ಕುಂತಿದ್ದೀವಿ, ಬೆಳಗ್ಗೆಯಿಂದ ನೋಡ್ರಿ, ನೀವು ಸುಳ್ಳು ಹೇಳಲ್ಲ, ತೊಗೊಳ್ಳಿ ಇವರೇ. ತೊಗೊಳ್ಳಿ, ಅಷ್ಟೇ ನಾನು ಮಾಡಿರೋದು. 1000 ರೂಪಾಯಿನೂ ಮಾಡಿಲ್ಲ, ಏನು ಟ್ಯಾಕ್ಸ್ ಕಟ್ಟಬೇಕಮ್ಮ ನಾವು? ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಅಂದರೆ ಎಲ್ಲಿಂದ ಕಟ್ತಾರೆ ನೋಡಿ? ನಾನೇನೋ ನಿಮ್ಮ ಬಚ್ಚೆ ಕಂಡು ಹೇಳಿಲ್ಲ. 5, 7, 8, 9, 10, 1500 ರೂಪಾಯಿ ನಾನು ಮಾಡಿದ್ದೀನಿ. ಇದ್ರಲ್ಲಿ ಟ್ಯಾಕ್ಸ್ ಕಟ್ಟೋದೇನು ಇವರೇ? ಗೌರ್ಮೆಂಟಿಗೆ ಕಟ್ಟುವ ಇದರಲ್ಲೇ ನೋಡಬೇಕು. ನಮಗೆ ಮಾತ್ರೆಗೆ ಬೇಕು. ಇಲ್ಲಿ ನೋಡಿ ಇವರೇ, ನಾನೇನು ನಿಮ್ಮ ಮನೆಗೆ ಸುಳ್ಳು ಹೇಳಲ್ಲ. 1 ನಿಮಿಷ ಇರ್ರಿ, ತಗೊಳ್ಳಿ. ಅಲ್ಲ, ಇನ್ನೂ ಆಯಿತು. ನಾನು ಇವಾಗ ನುಂಗ್ಬಿಟ್ಟು ಇದ್ರೊಳಗೆ ಇಕ್ಕಿದ್ದೀನಿ. ಇದು ಶುಗರ್ದು ಅಲ್ಲ, BP-ದು. ಇದೆಲ್ಲ ಶುಗರ್ ಮತ್ತು ನುಂಗಿದೆ. ಇದು ಶುಗರ್ದು, ಇದು ತಲೆಗೆ ಹೇಳಿ. ಇದು ಮಂಡಿದು ಖಾಲಿ ಆಗ್ಬಿಟ್ಟೈತೆ. ಹಾಂ, ಅದೇ ಹೇಳ್ಬೇಕು ನೋಡಿ. ನಾನೇನು ನೀವು ಬರ್ತೀರಾ ಅಂದ್ಬಿಟ್ಟು ನಾನೇನು ಹೊಸ್ದಾಗಿ ತೊಗೊಂಡಿಲ್ಲಮ್ಮ. ನಾನು ಇನ್ನೂ ಮಂಡಿ ನೋವಿಂದೆಲ್ಲ ತೊಗೊಂಡಿಲ್ಲ. ಇದರಲ್ಲಿ ಏನು ಕಟ್ಟಬೇಕು ಹೇಳಿಯಪ್ಪ ನೀವೇ? ಸರ್ಕಾರ ಮಾಡೋ ರೂಲ್ಸ್ಗೆಲ್ಲ ಜನ ತಲೆ ಬಾಗಬೇಕಾ? ಯಾರು ಬಾಗಬಾರ್ದು. ನಾವು ಒಬ್ಬರು ಬಾಗಿದ್ರೆ ಆಗಲ್ಲ, ಬಾಗಲೇಬಾರ್ದು ಯಾರು ಗೊತ್ತಾ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ದಕ್ಕೆ ಪ್ರಪಂಚ ಈ ಥರ ಆಗ್ತಾ ಇರೋದು ಗೊತ್ತಾ. ಏನು ಮಾಡವ್ರೆ ಜನಗಳಿಗೆ? ಏನು ಸಹಾಯ ಮಾಡಿದ್ದಾರೆ? ಸುಮ್ಮನೆ ಹೆಂಗಸರು ತಿಂದ್ಬಿಟ್ಟು ಗಂಡಸರಿಗೆ ಎದುರಿಸ್ಕೊಂಡು ಇದು ಮಾಡೋಂಥ ಫ್ರೀ ಬಸ್ ಮಾಡಿಬಿಟ್ಟು 2,000 ಕೊಟ್ಬಿಟ್ಟು ಫ್ರೀ ಅಕ್ಕಿ ಕೊಟ್ಬಿಟ್ಟು ಗಂಡಸ್ರನ್ನ ಎದುರಿಸ್ಕೊಂಡವ್ರು ಹೆಂಗಸರು. ಅಷ್ಟೇ ಮಾಡಿರೋದು ಅಲ್ವೇನ್ರಿ ಇವರೇ? ನೀವೇ ಹೇಳಿ ಇವರೇ. ನಮ್ಗೇನು ಇಲ್ಲ. ವಿರೋಧ ಮಾಡ್ತೀವಿ ಬೇಕಾದ್ರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳೋಣ ಹೇಳಿ? ಇನ್ನು ಇದಕ್ಕಿಂತ ನಾನು ಇನ್ನೇನು ಹೇಳಮ್ಮ ಹೇಳಿ? ಸಿದ್ದರಾಮಯ್ಯ ಮಾಡಿರೋದೇ ತಪ್ಪು ಒಂದು ಕೆಲಸ. ಅವನು ಎಲೆಕ್ಷನಿಗೆ ಗೆದ್ದಕ್ಕೆ ಮಾತ್ರ ಹೆಂಗಸ್ರಿಗೆ 2,000 ಅಕ್ಕಿ ಫ್ರೀ, ಬಸ್ ಫ್ರೀ ಅಂತ ಬಿಟ್ಟಿದ್ದೇನೆ. ಅವ್ರು ಕೆದ್ಕೊಳ್ಳೋಕ್ಕೆ DKನೂ ಸಿದ್ದರಾಮಯ್ಯನೂ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಷ್ಟೇ. ಎಲ್ಲ ಗಂಡಸರಿಗೆ ಮನೇಲಿ ಇದು ಮಾಡ್ತಾರೆ. ಕೊಟ್ಟವ್ರೆ. ಕೆಳಗಡೆ ಕುಂತ್ಕೊಂಡ್ರೆ ಕುಂತ್ಕೋಬೇಕು, ಗಂಡ ಎದ್ದಳು ಅಂದರೆ ಎದ್ದಳ್ಬೇಕು. ಮಾಡ್ಕೋತಾರೆ ಅಷ್ಟೇ. ನೀವೇ ಹೇಳಿ ಅಮ್ಮ ಬಾಬಾ. ಈಗ ಮೋದಿ ಅವರು ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಪೇಮೆಂಟ್ ಮಾಡಿ ಅಂತ ಅಂದರು. ಈಗ ಡಿಜಿಟಲ್ ಪೇಮೆಂಟ್ಗೆ 40% ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಯಾರು? ಮೋದಿ ಅವರು. ಫೋನ್ ಯಾರೆಲ್ಲ ಅಮೌಂಟ್ ಹಾಕ್ತಾರಲ್ಲ, ಕಟ್ಸ್ಕೊಂತೀರಲ್ಲ ನೀವು ಅಂಗಡಿಯವರು, ನೀವು 40 ಲಕ್ಷ 30 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ನಾವು ಹೇಳ್ತಾನೆ ಕಟ್ಟ. ನಮ್ದ್ರಲ್ಲಿ ನೋಡ್ಕೊಂಡು ಹೋಗ್ಲಿ ಎಷ್ಟು ಬರ್ತೈತೆ ಬರಲ್ಲ ಅಂತ. ಎಷ್ಟು ಕಟ್ಟೋಕ್ಕಾಗ್ತೈತೆ ಅದರಲ್ಲಿ? ಅವ್ನು ಬಂದಿರೋದ್ರಲ್ಲಿ ನಾನು ಅವನಿಗೆ ಕಟ್ಟಬೇಕಾಯ್ತದೆ ಟ್ಯಾಕ್ಸ. ಅಷ್ಟೇ, ತಣ್ಣೀರು ಕುಟ್ಕೊಂಡು ಮನೆಕೋಬೇಕು ಮನೇಲಿ. ಅಂಥವ್ರು GST ಕಟ್ಟಬೇಕು ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅವರು ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ದಟ್ ಈಸ್ ರಾಂಗ್. ಎಸ್, ಆ ರೂಲ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಬೀದಿ ವ್ಯಾಪಾರಿಗಳಿಗೂ ಭಾಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಕಷ್ಟ ಆಗುತ್ತೆ. ಯಾರು ಕಟ್ಟಕ್ಕೆ ರೆಡಿ ಇಲ್ಲ. ಕಷ್ಟ ಆಗುತ್ತೆ. ಯಾರಾದ್ರು ಆನ್ಲೈನ್ ಪೇಮೆಂಟ್ ತೊಗೊಂಡ್ರೆ ಇವ್ರಿಗೂ ಕಷ್ಟ ಆಗಲ್ವಾ? ಈಗ ಆನ್ಲೈನ್ ಪೇಮೆಂಟ್ ಯಾರೆಲ್ಲ ಇದೆ ಅವ್ರಿಗೆಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದು, ಎಲ್ಲರಿಗೂ. ವ್ಯಾಪಾರಿಗಳಿಗೆ ಭಾಳ ತೊಂದರೆ ಆಗುತ್ತೆ. ಹೌದು, ಅದಕ್ಕೆ ನೋಡಿ ಆ ಅಂಗಡಿಯಲ್ಲಿ ಇವಾಗ ಫೋನ್ಪೇ ಕೇಳಿದ್ರೆ ಅದು ತಗೊಳಲ್ಲ ಅಂದರು. ದುಡ್ಡು ತಗೊಂಬನ್ನಿ, ಐಟಮ್ ತೊಗೊಂಡೋಗಿ ಅಂದರು. ಅದೇ ಹೇಳ್ದಲ್ಲ ನಿಮಗೆ, ಉಲ್ಟಾ ಜಮಾನ ಬಂದಿದೆ ಇವಾಗ ಅದೇ ಬೆಸ್ಟ್ ಅನ್ಸುತ್ತಾ? ಹಳೆ ಜಮಾನೇ ಅಷ್ಟೇ, ಅದೇ ಬೆಸ್ಟ್. ಕ್ಯಾಶ್ ಆನ್ ಪೇಮೆಂಟು. ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಬೇಕು ಅಷ್ಟೇ ಹೊರತು ಫ್ರೀಕ್ವೆನ್ಸಿ ಇರಲ್ಲ. ಫೋನ್ಪೇ ಆಗಲಿ ಕ್ಯಾಶ್ ಪೇ ಆಗಲಿ ಎಲ್ಲ ಒಳ್ಳೆಯದೇ. ಓಕೆ,
ಕೊಡೋದು ತೊಗೊಳೋದು ಎಮರ್ಜೆನ್ಸಿ ಫೋನ್ಪೇ ಅದೆಲ್ಲ ಮಾಡಲಿ, ಬಟ್ ಇದಕ್ಕೆ ಟ್ಯಾಕ್ಸ್ ಹಾಕಿದಾರಲ್ಲ ಅದನ್ನು ಎಕ್ಸಂಪ್ಷನ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.